ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮಗೆಲ್ಲ ಗೊತ್ತು ವೀನಸ್ ವೇದಿಕ್ಸ್ ಪ್ರಾಡಕ್ಟ್ಸು 16 ಪ್ರಾಡಕ್ಟ್ಸ್ ದಾಟಿದೆ ಆಲ್ರೆಡಿ ಅಂತ. ಸೊ ಅದರಲ್ಲಿ ಒಂದಾದ ಆವರ್ಕೆ ಹೂ ಟೀ ತುಂಬ ಜನ ತಗೊಂಡು ಒಳ್ಳೆ ರಿಸಲ್ಟ್ ಎಲ್ಲ ಪಡ್ಕೊಂಡು ಬಂದಿದ್ದಾರೆ. ಈ ಆವರ್ಕೆ ಟೀನಲ್ಲಿ ಆವರ್ಕೆ ಹೂ ಅಲ್ಲದೆ ಚಕ್ಕೆ, ಆಮೇಲೆ ಇದು ಅಶ್ವಗಂಧ ಮತ್ತು ಶತಾವರಿ ಎಲ್ಲದೂ ಹೇರಳವಾಗಿರುತ್ತೆ. ಇದು ಬರೀ ಡಯಾಬಿಟೀಸ್ಗಲ್ದೇ ವೆಯ್ಟ್ ರಿಡಕ್ಷನ್ನು, ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮ್ಯಾನೇಜ್ ಮಾಡೋದು, ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದು ಎಲ್ಲವುದು. ಇದೇನು ನಾನು ಡಾಕ್ಟ್ರಲ್ಲ ಏನೂ ಅಲ್ಲ, ನಮ್ಮದು ಪಾರಂಪರ್ಯವಾಗಿ ಬಳಸ್ಕೊಂಡು ಬಂದಿರೋ ಅಡುಗೆ ಮನೇಲಿ ಯೂಸ್ ಮಾಡಿರೋ ಪದಾರ್ಥದಲ್ಲಿ ಮಾತ್ರ ನಾನು ಇದೆಲ್ಲ ಮಾಡ್ತಾ ಇರೋದು. ಸೊ ಇವಾಗ ಈ ಪೌಡ್ರು ಒಂದಷ್ಟು ರೆಡಿಯಾಗಿದೆ. ಇದರಲ್ಲಿ ಚಕ್ಕೆ ಎಲ್ಲ ಜಾಸ್ತಿ ಇದೆ, ಕೊಲೆಸ್ಟ್ರಾಲು, ಹಾರ್ಟ್ಗೆಲ್ಲ ತುಂಬ ಒಳ್ಳೆಯದು. ಇವಾಗ ಒಂದೊಂದಾದ ನೆಕ್ಸ್ಟ್ ಪದಾರ್ಥಗಳು ಆ್ಯಡ್ ಮಾಡ್ಕೊಂಡು ಬರ್ತೀನಿ. ಈಗ ಕಲೋಂಜಿ ಅಂದರೆ ಈರುಳ್ಳಿ ಬೀಜ ಅಂತಲೂ ಹೇಳ್ತಾರೆ. ಇದು ಒಂಥರ ಸಾವನ್ನೇ ಗೆದ್ದು ಬರೋವಂಥ ಒಂದು ಪದಾರ್ಥ ಅಂತಲೂ ಹೇಳ್ತಾರೆ. ಈವನ್ ಆವರ್ಕೆ ಹೂಗಳಿಗೂ ಕೂಡ ಸಾವನ್ನೇ ಗೆದ್ದು ಬರೋ ಒಂದು ಹೂವು ಅಂತಲೂ ಕೂಡ ಹೇಳ್ತಾರೆ. ಅಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಅದರಲ್ಲಿ. ಇದಕ್ಕೆ ಮಾಡ್ರೇಟ್ ಕ್ವಾಂಟಿಟಿನಲ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಒಳ್ಳೆ ಆರ್ಗ್ಯಾನಿಕ್ ಮನೇಲೇ ಕೊಟ್ಟಿರೋ ಅರಿಶಿನ. ಇದಲ್ಲದೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರೋ ತುಂಬ ಹರ್ಬ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ. ನನ್ನದೇ ಸೀಕ್ರೆಟ್ ಹರ್ಬ್ಸ್ ಎಲ್ಲ ತುಂಬ ಇದೆ. ಅದನ್ನೆಲ್ಲದೂ ಸೇರಿಸಿ ಒಂದು ಆರೋಗ್ಯಕರವಾದ ಪೌಡ್ರ್ ಮಾಡ್ತಾಯಿದ್ದೀನಿ. ಮೆಂತ್ಯ ಕೂಡ ಇರುತ್ತೆ. ತುಂಬ ಜನ ಹೇಳಿದ್ರು ನಿಮ್ಮದು ಟೀ ಪೌಡ್ರನ್ನ ನಾವು ಮಾಡಿಬಿಟ್ಟು ಅದು ಫಿಲ್ಟ್ರ್ ಮಾಡಿದಾಗ ಬರುತ್ತಲ್ಲ ಹೂವು ಮತ್ತು ಇದ್ರದ್ದೆಲ್ಲ ಏನೋ ಮೆಂತ್ಯ ಎಲ್ಲ ಅದನ್ನು ಕೂಡ ಹಾಗೆ ತಿನ್ಬಿಡ್ತೀವಿ ವೀಣಾ, ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ರು. ಸೊ ಇದಲ್ಲದೆ ಮೆಂತ್ಯನೂ ಕೂಡ ಹೇರಳವಾಗಿರುತ್ತೆ. ಇದು ಹಿಂದಿನ ದಿವಸ ರಾತ್ರಿ ನೀರಿನಲ್ಲಿ ನೆನೆಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಕಷಾಯ ಮಾಡ್ಕೊಂಡು ಕುಡಿಯೋದು. ಹಿಂದಿನ ದಿವಸ ನೀರಲ್ಲಿ ನೆನೆ ಹಾಕೋಕ್ಕಾಗಲಿಲ್ಲ ಅಂತ ಅಂದ್ರೂ ಕೂಡ 1 ಸ್ಪೂನು ಒಂದು ಪಾತ್ರೆಗೆ ಪೌಡ್ರ್ ಹಾಕಿಬಿಟ್ಟು ಅದಕ್ಕೆ 4 ಲೋಟ ನೀರು ಹಾಕಿ ಅದನ್ನು 3 ಲೋಟದ ತನಕ ಇಂಗಿಸಿ ಕೂಡ 3 ಟೈಮು ಕುಡಿಬೋದು. ಇದು ಬರೀ ಹೊಟ್ಟೆನಲ್ಲಿ ಕುಡಿದ್ರೆ ತುಂಬ ಪವರ್ಫುಲ್ ಅಂತ ನಿಮಗೆ ಮತ್ತೆ ನಾನು ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. ಈ ಆವಾರಕ್ಕೆ ಹೂವಿನ ಟೀ ಮಾಡೋಕ್ಕಿಂತ ಮುಂಚೆ ಹಿಂದಿನ ಚಿತ್ರನ ನೋಡಿ. ನಾವೆಲ್ಲ ಇಷ್ಟೆಲ್ಲ ಕ್ಲೀನ್ ಮಾಡಿ ಅದರಲ್ಲಿ ಕಲ್ಲೇನಾದರೂ ಇದ್ದರೆ ಇಲ್ಲ ಬೇರೆ ಏನಾದರೂ ಬೇರೆ ಕಡ್ಡಿಗಳು ಬೇರೆದೇನಾದರೂ ಕಸಗಳು ಎಲ್ಲ ಇದ್ದರೆ ಎಲ್ಲದನ್ನು ನಾವು ತೆಗೆದು ಕ್ಲೀನಾಗಿ ಮಾಡಿ ನಾವು ಇದು ಪೌಡ್ರ್ ಮಾಡೋಕ್ಕೆ ರೆಡಿ ಮಾಡ್ತೀವಿ. ಏನೇ ಇದು ನಾವು ಪ್ರಾಡಕ್ಟ್ಸ್ ಮಾಡಿದ್ರೂ ಅದು ಕ್ಲೆನ್ಲಿನೆಸ್ಗೆ, ಹೈಜೀನ್ ಇರೋದಕ್ಕೆ ಭಾಳ ನಾವು ತುಂಬ ಪ್ರಯತ್ನ ಪಡ್ತೀವಿ. ಅದಕ್ಕೆ ಸುಮಾರು ಸತಿ ನಮಗೆ ಪ್ರಾಡಕ್ಟ್ ಮಾಡೋದು ಲೇಟ್ ಆಗಿಬಿಡುತ್ತೆ. ಈ ಆವರ್ಕೆ ಹೂವಿನ ಬಗ್ಗೆ ಹೇಳಬೇಕಂದ್ರೆ ಆವರ್ಕೆ ಹೂವು ಅರಳಿರೋದು ಕೂಡ ನಾನು ತೊಗೊಳ್ಳಲ್ಲ, ಮೊಗ್ಗಂಥದ್ದೇ ತೊಗೊಳ್ಳೋದು. ಆವರ್ಕೆ ಹೂವು ಅರಳಿಬಿಟ್ರೆ ಆ ಸ್ವೀಟ್ನೆಸ್ಗೆ ತುಂಬ ಕಪ್ಪು ಹುಳಗಳು ಚಿಕ್ಕದು ಅದೆಲ್ಲ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಮೊಗ್ಗು ಥರ ಇರೋದನ್ನೇ ಪ್ರಿಫರ್ ಮಾಡೋದು. ನಾವು ಕಲೆಕ್ಟ್ ಮಾಡಿ ತಂದ್ಕೊಡೋರ್ಗೂ ಕೂಡ ನಾವು ಮೊಗ್ಗಿದ್ರೆ ಮಾತ್ರ ತೊಗೊಳ್ಳೋದು ಅಂತ ಹೇಳ್ಬಿಡ್ತೀವಿ. ಆದ್ರೂ ಕೂಡ ಸೇಫರ್ ಸೈಡ್ಗೆ ಅದನ್ನೆಲ್ಲ ಇನ್ನೊಂದ್ಸಲ ಜರಡಿ ಆಡಿ ಆ ಜರಡಿನಲ್ಲಿ ಸುಮಾರು ವೇಸ್ಟ್ ಹೊಟ್ಟೋಗುತ್ತೆ. ನಮ್ಮದು ಇದು ಕ್ಲೀನಿಂಗ್ ಪ್ರಾಸೆಸ್ಸಲ್ಲಿ 1 kg ತಂದರೆ 300-400 ಗ್ರಾಮ್ ವೇಸ್ಟೇಜೇ ಹೊಟ್ಟೋಗ್ಬಿಡುತ್ತೆ. ಈ ಟೀನಲ್ಲಿ ಶುಂಠಿ ಕೂಡ ಯೂಸ್ ಮಾಡ್ತೀವಿ ನಾವು. ಶುಂಠಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಅಂಗಡಿಯಿಂದ ತಂದುಬಿಟ್ಟು ಶುಂಠಿ ಹಾಗೆ ತಿಂದುಬಿಟ್ರೆ ಡೆಫಿನೆಟಾಗಿ ಒಳ್ಳೆಯದಲ್ಲ. ಅದು ಸುಣ್ಣದ ನೀರಿನಲ್ಲಿ ನೆನೆ ಹಾಕಿ ಬೇಯಿಸಿ ಎಲ್ಲ ಮಾಡಿರ್ತಾರೆ. ಅದು ಡ್ರೈ ಮಾಡೋಕ್ಕಿಂತ ಮುಂಚೆ ಅದೆಲ್ಲದು ಡಸ್ಟ್ಗಳು ಎಲ್ಲ ಇರುತ್ತೆ. ನೋಡಿ ಎಷ್ಟು ಡಸ್ಟ್ ಬಂದಿದೆ. ಇದನ್ನು ನಾವು 3-4 ಸಲ ತೊಳೆದುಬಿಟ್ಟು ಅದನ್ನು ಒಣಗಿಸಿ ಆಮೇಲೆ ನಾವು ಅದನ್ನು ಕುಟ್ಟಿ ಅದನ್ನು ಪೌಡ್ರ್ ಮಾಡ್ಕೊಂಡು ಹಾಕೋದು. ಹಾಗೂ ರೆಡಿಮೇಡ್ ಶುಂಠಿ ಪೌಡ್ರನ್ನು ಕೂಡ ನಾವು ತಂದು ಹಾಕಲ್ಲ. ನಮ್ಮ ಪ್ರಾಡಕ್ಟ್ಸ್ ಯಾವುದೇ ಆಗಲಿ ಎಲ್ಲದನ್ನು ಈ ಥರ ಅಕ್ಕಿ ಆರಿಸ್ದಂಗೆ ಆರಿಸಿ ಎಲ್ಲ ಮಾಡಿ ಆಮೇಲೆ ಪ್ರಾಡಕ್ಟ್ ಮಾಡೋದು. ಯಾಕೆ ಅಂದರೆ ನಾನು ಬೇರೆಯವರ ಆರೋಗ್ಯದ ಬಗ್ಗೆ ಕಾಳಜಿ ತೊಗೊಂಡು ನಾನು ಕೊಡ್ತಾ ಇರೋದು. ನಾನು ಹಾಳು ಮಾಡೋಕ್ಕೆ ರೆಸ್ಪಾನ್ಸಿಬಲ್ ಆಗಬಾರ್ದು. ನನ್ನ ಪ್ರಾಡಕ್ಟ್ಸ್ ಯಾವುದೇ ಪ್ರಾಡಕ್ಟ್ಸ್ ತೊಗೊಳ್ಳಿ ಇಂಪ್ರೂವ್ಮೆಂಟ್ ಅಂತೂ ಆಗಲೇಬೇಕು. ನಾನು ಇದನ್ನು ಒಂಥರ ಬಿಸ್ನೆಸ್ ಜೊತೆಗೆ ಒಂದು ಸರ್ವಿಸ್ ಮೋಟಿವೇಶನಿಂದನೇ ಮಾಡ್ತಿರೋದು. ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ, ನಂಗೊಂಥರ ಇದು ಸೇವೆ ಅಂತಲೇ ನಾನು ಅಂದ್ಕೊಂಡಿರೋದು. ಇದೆಲ್ಲ ಕ್ಲೀನ್ ಮಾಡಿರೋದ ಮೇಲೆ ಆವರ್ಕೆ ಹೂವು ಇಷ್ಟು ನೀಟಾಗಿರುತ್ತೆ ನೋಡಿ. ಅದು ಕೆಲವುದೆಲ್ಲ ಕಸ ಕಡ್ಡಿಗಳು ವೇಸ್ಟು ಕಡ್ಡಿ ಹಾಗಾಗಿ ಅವರು ಗೊಂಚಲೇ ಬಿಡಿಸ್ಕೊಂಡು ಬಂದುಬಿಟ್ಟಿರ್ತಾರೆ. ಅದನ್ನೆಲ್ಲ ಕ್ಲೀನ್ ಮಾಡಿ ದಪ್ಪ ಕಡ್ಡಿಗಳನ್ನೆಲ್ಲ ತೆಗೆದು ಯೂಸ್ ಮಾಡ್ತೀವಿ. ಮಿಕ್ಸ್ ಆಗಿರೋ ಆವರ್ಕೆ ಟೀ ರೆಡಿಯಾಗಿ ನಿಮ್ಮ
ನಿಮಗೆ ಬರುತ್ತೆ. ಈಗ ಕಾಣಿಸ್ತಾ ಇರೋ ವಾಟ್ಸಪ್ ನಂಬರಲ್ಲಿ ಮೆಸೇಜ್ ಮಾಡಿದ್ರೆ ನಿಮಗೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಇದು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕೂಡ ನಾನು ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ. ನಾನು ಏನಿಲ್ಲ, ಇದೆಲ್ಲ ಪೌಡರ್ನ 1 ಸ್ಪೂನ್ ಹಿಂದಿನ ದಿವಸ ರಾತ್ರಿ ನೀರಿನಲ್ಲಿ ನೆನೆಸಿಟ್ಬಿಡಿ. ನೆಕ್ಸ್ಟ್ ಡೇ ಅದನ್ನು 3/4 ಕ್ವಾಂಟಿಟಿಗೆ ಬರೋ ಥರ ಚೆನ್ನಾಗಿ ಕುದಿಸಿ, ಊಟಕ್ಕಿಂತ ಮುಂಚೆ 1 ಅವರ್, ಇಲ್ಲದಾದ್ರೆ ಊಟ ಆದಮೇಲೆ 1 ಅವರ್ ಆದಮೇಲೆ ನೀವು ಇದನ್ನು ಸೇವನೆ ಮಾಡ್ಕೊಂಡು ಬಂದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದು ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮಿಂದ ನಮಗೆ ನಿಜವಾಗ್ಲೂ ಪ್ರೋತ್ಸಾಹ ಸಿಗುತ್ತೆ ಅಂತ ನಂಬಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ, ಹಾಗೂ ವಾಟ್ಸಪ್ ನಂಬರ್ ಇರುತ್ತೆ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಇಲ್ಲೂ ಕೂಡ ಸ್ಕ್ರೋಲ್ ಆಗ್ತಾ ಇರೋ ವಾಟ್ಸಪ್ ನಂಬರಲ್ಲಿ ನೀವು ಆರ್ಡ್ರ್ ಮಾಡ್ಬೋದು, ಹಾಗೂ ಇದ್ರ ಪ್ರಯೋಜನ ಪಡ್ಕೋಬೋದು. ಹಾಗೂ ಯಾಕೆ ಅಂತ ಅಂದರೆ, ನಮ್ಮ ಈ ಕಷ್ಟದ ಒಂದು ಪ್ರಯತ್ನಕ್ಕೆ ಒಂದು ಪ್ರತಿಫಲ ನಮಗೆ ಬೇಕೇ ಬೇಕು. ಹಾಗೆ ನೀವು ಕೂಡ ತೊಗೊಂಡ್ರೆ ನಿಮಗೂ ಒಳ್ಳೆ ರಿಸಲ್ಟ್ ಸಿಗಬೇಕು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.